ವಿಶ್ವ ಪರಂಪರೆಯ ಸಂರಕ್ಷಣೆಗೆ ಸಂಬಂಧಿಸಿದ ನಿಯಮಗಳನ್ನು ಪಾಲಿಸುವಂತೆ ಯುನೆಸ್ಕೋ ಸಂಸ್ಥೆಯು ಕೇಂದ್ರ ಸರ್ಕಾರಕ್ಕೆ ನೀಡಿದ ಮಾರ್ಗದರ್ಶನ ಅಗ್ನಾಶ್ನಿ ನದಿ ಜೋಡಣೆ ಹೋರಾಟಕ್ಕೆ ಬಲ ಬಂದಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹಾಗೂ ಹಿಂದಿನ ಬೆಡ್ತಿ ಅಗ್ನಾಶ್ನಿ ಕೊಳ್ಳ ಮುಳುಗಡೆ ಯೋಜನೆಯ ವಿರೋಧ ಸಮಿತಿಯ ಕಾರ್ಯದರ್ಶಿಯಾಗಿದ್ದ ಎನ್.ವಿ. ಹೆಗಡೆ ಮುತ್ತಿಗೆ ಹೇಳಿದರು. ವಿಶ್ವ ಪರಂಪರೆಯ ಸಂರಕ್ಷಣೆಗೆ ಸಂಬಂಧಿಸಿದ ನಿಯಮಗಳನ್ನು ಪಾಲಿಸುವಂತೆ ಯುನೆಸ್ಕೋ ಸಂಸ್ಥೆಯು ಕೇಂದ್ರ ಸರ್ಕಾರಕ್ಕೆ ನೀಡಿದ ಮಾರ್ಗದರ್ಶನ ಅಘನಾಶಿನಿ ನದಿ ಜೋಡಣೆ ಹೋರಾಟಕ್ಕೆ ಬಲ ಬಂದಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಹಿಂದಿನ ಬೆಡ್ತಿ ಅಘನಾಶಿನಿ ಕೊಳ್ಳ ಮುಳುಗಡೆ ಯೋಜನೆ ವಿರೋಧ ಸಮಿತಿ ಕಾರ್ಯದರ್ಶಿಯಾಗಿದ್ದ ಎನ್.ವಿ. ಹೆಗಡೆ ಮುತ್ತಿಗೆ ಹೇಳಿದರು. ಅವರು ಮೇ 15ರಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅಧ್ಯಕ್ಷತೆಯಲ್ಲಿ ಸಿದ್ದಾಪುರದ ರಾಘವೇಂದ್ರ ಸಭಾ ಮಂಟಪದಲ್ಲಿ ಜರುಗಿದ ಅಘನಾಶಿನಿ ನದಿ ಜೋಡಣೆ ವಿರೋಧ ಸಭೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಸಲ್ಲಿಸಿದ ಆಕ್ಷೇಪಕ್ಕೆ ಯುನೆಸ್ಕೋ ವಿಶ್ವ ಪರಂಪರೆಯು ಕೇಂದ್ರದಿಂದ ಬಂದಿರುವ ಉತ್ತರದ ಪ್ರತಿಯನ್ನು ಪ್ರದರ್ಶಿಸಿ ಮಾತನಾಡುತ್ತಾ ಹೇಳಿದರು. ಯಾವುದೇ ಅಭಿವೃದ್ಧಿ ಅಥವಾ ನದಿ ಜೋಡಣೆ ಯೋಜನೆಯು ವಿಶ್ವ ಪರಂಪರೆಯ ಸಂರಕ್ಷಣಾ ಚೌಕಟ್ಟುಗಳ ಅಡಿಯಲ್ಲಿ ನಿಗದಿಪಡಿಸಿದ ಮಾನದಂಡಗಳನ್ನು ಅನುಸರಿಸಬೇಕು ಮತ್ತು ಪರಿಸರ ಸಮತೋಲನಕ್ಕೆ ಹಾನಿ ಮಾಡಬಾರದು ಎಂದು ಯುನೆಸ್ಕೋ ಉತ್ತರಿಸಿದೆ. ಅಲ್ಲದೆ ಅಘನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆಯನ್ನು ವಿರೋಧಿಸಿ ಯುನೆಸ್ಕೋ ವಿಶ್ವ ಪರಂಪರೆಯ ಕೇಂದ್ರವು 1972ರ ವಿಶ್ವ ಪರಂಪರೆಯ ಸಮಾವೇಶದ ಪ್ರಕಾರ ಅಂತಹ ನೈಸರ್ಗಿಕ ಪರಂಪರೆಯ ರಕ್ಷಣೆ ಮತ್ತು ಸಂರಕ್ಷಣೆ ಆಯಾ ದೇಶಗಳ ಜವಾಬ್ದಾರಿಯಾಗಿದೆ. ಇಂತಹ ಪರಿಸರ ಸೂಕ್ಷ್ಮ ವಲಯಗಳಲ್ಲಿನ ಯಾವುದೇ ಯೋಜನೆಯು ಸಂರಕ್ಷಣಾ ನಿಯಮಗಳು ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಯುನೆಸ್ಕೋ ಸಂಸ್ಥೆಯು ಪತ್ರದಲ್ಲಿ ಕೇಂದ್ರಕ್ಕೆ ವಾಗ್ದಂಡವನ್ನು ವಿಧಿಸಿದೆ ಎಂದು ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಎನ್.ವಿ. ಹೆಗಡೆ ಮುತ್ತಿಗೆ ಅವರು ಹೇಳಿದರು. ಅಘನಾಶಿನಿ ನದಿ ಉಳಿವಿಗೆ ತಾಂತ್ರಿಕ ಹಾಗೂ ಕಾನೂನಾತ್ಮಕ ಹೋರಾಟವನ್ನು ಸಾಂಘಿಕ ಸಂಘಟನೆಯ ಮೂಲಕ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಬಾಕಿ ಹೋರಾಟಕ್ಕೆ ಏನು ತೊಂದರೆ ಇದೆ, ಅದು ಸರ್ಕಾರ ಮಾಡಬಹುದಲ್ಲ, ಸರ್ಕಾರಕ್ಕೆ ಸಂಬಂಧಿಸಿದ ಹೇಳ್ಬೋದು. ಇಲ್ಲ, ಹಾಗಿಲ್ಲ. ವಿಶ್ವ ಪರಿಸರ ಸಮಿತಿ ನಾನು ಹೇಳಿದಾಗ ಅದನ್ನೇ ಒಂದು ಆಸ್ತಿ ವ್ಯವಹಾರ ನಾವು ಬಂತು ಅಂದರೆ ಮೊದಲಿಂದೇ ಅದು ನಮ್ಮ ಹಂತದಲ್ಲಿ ಬರ್ತಾ ಹೋದರೆ ಮುಂದೆ ಎಲ್ಲಿಯೇ ಹೋಗಿ ಆ ಹಂತದಲ್ಲಿ ನಮಗೊಂದು ಗೆಲುವು ಸಿಗ್ತದೆ. ತಮಗೆಲ್ಲ ಗೊತ್ತಿದ್ದಾಗೆ ಹಸಿರು ಕೋರ್ಟು ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ. ಆ ಹಸಿರು ಕೋರ್ಟು ಒಂದು ಆದೇಶವನ್ನು ಕೊಟ್ಟರೆ ಈ ಯೋಜನೆಯ ಕುರಿತು ಒಂದು ಜಗತ್ತಿನ ಎಲ್ಲರ ಕಣ್ಣನ್ನು ಇದು ತೆರೆಸ್ತು. ಅವ್ರು ಯಾವತ್ತೂ ಮಹತ್ವ ಕೊಡೋದಿಲ್ಲ. ಹಾಗಾಗಿ ದಿನ ಸಾವಿರಾರು ಪಡೆದ ಆ ಸಂಸ್ಥೆಗೆ ಹೋಗ್ತವೆ. ಸಾವಿರಾರು ಪಡೆಗಳು ನಮ್ಮಲ್ಲಿ ನೀರು ಕಾಲ ಸರಿಯಿಲ್ಲ, ನಮ್ಮಲ್ಲಿ ಬಂದರ್ ಕಟ್ಟಿದ್ದಾರೆ, ಪರಿಸರ ತೊಂದರೆ ಆಗ್ತದೆ, ಎಲ್ಲರೂ ಹೋಗ್ಬೋದು. ಆದರೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ಇದಕ್ಕೊಂದು ಇಡೀ ವಿಶ್ವ ಮಟ್ಟದ ಮಹತ್ವವನ್ನು ಕೊಟ್ಟು ಈ ಪತ್ರಕ್ಕೆ ನಿಮ್ಮ ಈ ಪರಿಸರದ ಹೋರಾಟಕ್ಕೆ ಅಥವಾ ನಮ್ಮ ಗಮನವನ್ನು ನೀವು ಹೇಳಿದ್ದೀರಿ. ವಿಶ್ವ ಪರಿಸರ ಸಮಿತಿ ಗಮನವನ್ನು ನೀವು ಈ ಪತ್ರದ ಮೂಲಕ ಕೇಂದ್ರೀಕರಿಸಿದ್ದೀರಿ. ನಾವು ಈ ಬಗ್ಗೆ ನಿಮ್ಮ ಬೆನ್ನಿಗೆ ಇದ್ದೇವೆ ಹೇಳುವಂತಹ ಒಂದು ಏನು ಕೊಟ್ಟಿದ್ದಾರೋ ಇದು ಯಾವ ಸರ್ಕಾರಕ್ಕೂ ಅಷ್ಟು ಸಾಧಾರಣ, ಯಾವ ಸರ್ಕಾರಕ್ಕೂ ಕೂಡ ಅಷ್ಟು ಸಾಧಾರಣ. ಇದು ಬರೀ ರಾಜ್ಯ ಸರ್ಕಾರಕ್ಕಲ್ಲ, ಕೇಂದ್ರ ಸರ್ಕಾರಕ್ಕಲ್ಲ, ಇಡೀ ವಿಶ್ವದಲ್ಲೂ ಕೂಡ ಒಂದು ಸಂಸ್ಥೆ ಇದೆ. ಆ ವಿಶ್ವ ಸಂಸ್ಥೆಯಿಂದ ಬಂದಿರೋದ್ರಿಂದ ಇದು ಯಾವುದೇ ಯೋಜನೆ ಇಂಥದ್ದು ಮಾಡುವಾಗ ಅಂಥದ್ದನ್ನು ಮಾನ್ಯತೆ ಬೇಕಾಗ್ತದೆ. ಈಗ ಇಲ್ಲಿಯ ಪರಿಸರ ಸಮಿತಿಗಿರ್ಬೋದು. ಸಭೆಯಲ್ಲಿ ಸ್ವಾಗತ ಕೆಟಿ ನಾಯ್ಕ್, ಪ್ರಾಸ್ತಾವಿಕ ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣಿ ಮಾಡಿದರು. ಯೋಜನೆಗಳ ಕುರಿತು ಎಂಎಸ್ ನಾಯ್ಕ್ ನರಮುಂಡಗಿ, ಸಂಗೀತ್ ನಾಯ್ಕ್ ಹಲಗೇರಿ, ವಿದ್ಯಾ ನಾಯ್ಕ್ ಹಾಸಿಕಟ್ಟ, ರಾಜು ನಾಯ್ಕ್ ಯಾದಗಿ, ದಿವಾಕರ್ ನಾಯ್ಕ್ ಬಾಳೆಜಡ್ಡಿ ಮಾತನಾಡಿದರು. ಹರಿಹರ ನಾಯ್ಕ್ ತಂಡಾಗುಂಡಿ, ಶ್ರೀಧರ ಹೆಗಡೆ ಕೆರೆಮನೆ, ಎಂಆರ್ ನಾಯ್ಕ್ ಬೇಡ್ಕಣಿ ಉಪಸ್ಥಿತರಿದ್ದರು. ಸುಧಾಕರ ಮಡಿವಾಳ ಬೆಳಗಿ, ಮಂಜು ಹುತ್ಗಾರ, ರಾಮಚಂದ್ರ ನಾಯ್ಕ್ ತ್ಯಾಗ್ಲಿ ಮನೆ, ತಿಮ್ಮಪ್ಪ ನಾಯ್ಕ್ ವಾಟಗಾರ, ಅಬ್ದುಲ್ ಸಬಾನ ಆರೆಂದೂರು, ಉಮೇಶ್ ನಾಯ್ಕ್ ತ್ಯಾಗರ್ಲಿ, ತಾರ್ತಿಸ್ ಫರ್ನಾಂಡಿಸ್ ಚೌಡುಗೌಡ ಕಿತ್ತೊಳ್ಳಿ, ದಿನೇಶ್ ನಾಯ್ಕ್ ಹಾರ್ಸಿಕಟ್ಟ, ರಾಜು ನಾಯ್ಕ್ ಕಿರೇಕೋಡ, ಮಂಜುನಾಥ್ ಶಿವಾನಂದ ಹೆಮ್ಮನಬೈಲ, ಭಾಸ್ಕರ ನಾಯ್ಕ್ ಕುರಗೆ ತೋಟ, ಮಂಜುನಾಥ್ ನಾಯ್ಕ್ ಬಿದ್ರಕಾನ, ರವಿ ನಾಯ್ಕ್ ಹೊಂಜಿಗಿ, ಮಂಜುನಾಥ್ ಮಡಿವಾಳ್ ಕಿಲಾರ ಮುಂತಾದವರು ಉಪಸ್ಥಿತರಿದ್ದರು. ಜನ ಮತ್ತು ಪರಿಸರ ವಿರೋಧಿ ಅಘನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆ ವಿರೋಧಿಸಿ ಯುನೆಸ್ಕೋ ವಿಶ್ವ ಪರಂಪರೆಯ ಕೇಂದ್ರಕ್ಕೆ ಆಕ್ಷೇಪ ಪತ್ರವನ್ನು ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ವಿಶ್ವ ಪರಂಪರೆಯ ಸಮಾವೇಶದ ಮಾರ್ಗಸೂಚಿ ಪಾಲನೆಗೆ ಕೇಂದ್ರಕ್ಕೆ ವಿಶ್ವ ಪರಂಪರೆಯ ಸಮಾವೇಶದ ಕಾರ್ಯದರ್ಶಿ ಭಾರತ ಸರ್ಕಾರಕ್ಕೆ ನಿರ್ದೇಶನ ನೀಡಲು ಯಶಸ್ವಿಯಾದ ಹೋರಾಟಗಾರ ರವೀಂದ್ರ ನಾಯ್ಕ್ ಅವರಿಗೆ ಸಭೆಯು ಅಭಿನಂದಿಸಿತು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.